ವೀಕ್ಷಕರೇ ನಮಸ್ಕಾರ. SNA ಟಿವಿ ನ್ಯೂಸ್ಗೆ ಸ್ವಾಗತ. ಹರಿಯಾಣದ ಯಮುನಾ ನಗರಕ್ಕೆ ಸೋಮವಾರ ಭೇಟಿ ನೀಡಿದ ಪ್ರಧಾನಿ ಮೋದಿ ಅವರು ತಮ್ಮ ಬಹುಕಾಲದ ಅಭಿಮಾನಿಯೊಬ್ಬರನ್ನು ಭೇಟಿಯಾಗಿದ್ದಾರೆ. ಅಲ್ಲದೆ ಆ ಅಭಿಮಾನಿಯ 14 ವರ್ಷಗಳ ಪ್ರತಿಜ್ಞೆಯನ್ನು ಕೂಡ ಈಡೇರಿಸಿದ್ದಾರೆ. ಕೈತಾಲ್ನ ರಾಮ್ಪಾಲ್ ಕಶ್ಯಪ್ ಎಂಬುವವರು ಬಿಜೆಪಿಯ ಪ್ರಬಲ ವ್ಯಕ್ತಿ ಪ್ರಧಾನಿಯಾದ ನಂತರವೇ ಪಾದರಕ್ಷೆಗಳನ್ನು ಧರಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದರು. ಅವರು ಈ ಶಪಥ ಮಾಡಿ 14 ವರ್ಷವಾಗಿದೆ. 14 ವರ್ಷದ ರಾಮ್ಪಾಲ್ ಅವರ ಶಪಥವನ್ನು ಮೋದಿಯವರು ಸೋಮವಾರದಂದು ಸಮಾಪ್ತಿಗೊಳಿಸಿದ್ದಾರೆ. ರಾಮ್ಪಾಲ್ ಅವರಿಗೆ ಹೊಸ ಶೂಗಳನ್ನು ಗಿಫ್ಟ್ ಆಗಿ ನೀಡಿದ ಪ್ರಧಾನಿಯವರು ಶೂ ಧರಿಸಲು ಖುದ್ದು ತಾವೇ ರಾಮ್ಪಾಲ್ ಅವರಿಗೆ ನೆರವಾಗಿದ್ದಾರೆ. ರಾಮ್ಪಾಲ್ ಅವರೊಂದಿಗಿನ ಭೇಟಿಯ ವಿಡಿಯೋವನ್ನು ಪ್ರಧಾನಿಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪ್ರಕಟಿಸಿದ್ದಾರೆ. सारी उम्र ही नहीं था, मोदी जी के सामने मैं अपने गाँव में 14 साल हो गए। तो आज हम तुमको जूता पहना रहे हैं, लेकिन बाद में फिर कभी ऐसा करना नहीं है। नहीं। कभी नहीं। काम करना चाहिए। ऐसा क्यों कर रहे हो? अपने आप को करते रहना। ठीक से आ गया? हाँ। चलिए, जूते पहनते रहना है। मैंने सोचा भी नहीं था कि आपके दर्शन हो जाएंगे। पक्का था आपके बर्थडे। ಇಂಜಿನಿಯರಿಂಗ್ ಸೇರಿದಂತೆ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶ ಪರೀಕ್ಷೆ ಸಿಇಟಿ ಏಪ್ರಿಲ್ 16 ಮತ್ತು ಏಪ್ರಿಲ್ 17ರಂದು ನಡೆಯಲಿದೆ. ಇದಕ್ಕಾಗಿ ಪರೀಕ್ಷಾ ಪ್ರಾಧಿಕಾರ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಿಕೊಂಡಿದೆ. ಏಪ್ರಿಲ್ 16ನೇ ತಾರೀಕು ಬೆಳಗ್ಗೆ 10:30ರಿಂದ 11:50 ಭೌತವಿಜ್ಞಾನ ಮತ್ತು ಮಧ್ಯಾಹ್ನ 12:30ರಿಂದ 3:50 ರಸಾಯನ ವಿಜ್ಞಾನದ ಪರೀಕ್ಷೆ ನಡೆಯಲಿದೆ. ಏಪ್ರಿಲ್ 17ರಂದು ಬೆಳಗ್ಗೆ ಗಣಿತ ಹಾಗೂ ಮಧ್ಯಾಹ್ನ ಜೀವವಿಜ್ಞಾನ ಪರೀಕ್ಷೆಗಳು ನಡೆಯಲಿದೆ. ಕಲಬುರಗಿಯ ಕೆಸಿಟಿ ಕಾಲೇಜಿನಲ್ಲಿ ವಿಭಾಗ ಮಟ್ಟದ ಉದ್ಯೋಗ ಮೇಳ ನಡೆಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಸಚಿವ ಡಾ ಶರಣಪ್ರಕಾಶ ಪಾಟೀಲ್ ತಿಳಿಸಿದ್ದಾರೆ. ಕಾಲೇಜಿನ ಆವರಣದಲ್ಲಿ ಉದ್ಯೋಗ ಮೇಳದ ಪೂರ್ವ ಸಿದ್ಧತೆಗಳನ್ನು ಪರಿಶೀಲಿಸಿದ ಅವರು ನಂತರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದಲೂ ಅಭ್ಯರ್ಥಿಗಳು ಬರಲಿದ್ದು 25,000ಕ್ಕೂ ಅಧಿಕ ಉದ್ಯೋಗ ಆಕಾಂಕ್ಷಿಗಳು ಈ ಮೇಳದಲ್ಲಿ ಭಾಗವಹಿಸಬಹುದು ಎಂಬ ನಿರೀಕ್ಷೆ ಇದೆ ಎಂದು ಸಚಿವರು ತಿಳಿಸಿದರು. ಉದ್ಯೋಗ ಮೇಳದಲ್ಲಿ 275 ಕಂಪನಿಗಳು ಭಾಗವಹಿಸಲಿವೆ ಎಂದು ಅವರು ಮಾಹಿತಿ ನೀಡಿದರು. ಪತ್ರಕರ್ತ SK ಶ್ಯಾಮ್ ಸುಂದರ್ ಅವರು ಸೋಮವಾರದಂದು ನಿಧನರಾಗಿದ್ದಾರೆ. ಅವರಿಗೆ 71 ವರ್ಷ ವಯಸ್ಸಾಗಿತ್ತು. ಸ್ವಲ್ಪ ದಿನಗಳಿಂದ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದರು. ಮೃತರು ಅವಿವಾಹಿತರಾಗಿದ್ದರು. ಮೂಲತಃ ಚಿತ್ರದುರ್ಗ ಜಿಲ್ಲೆಯವರಾದ ಅವರು 3 ದಶಕಗಳಿಗೂ ಹೆಚ್ಚು ಕಾಲ ಪತ್ರಿಕೋದ್ಯಮದಲ್ಲಿ ಕಾರ್ಯನಿರ್ವಹಿಸಿದ್ದರು. ಮುದ್ರಣ, ಡಿಜಿಟಲ್ ಹಾಗೂ ದೃಶ್ಯ ಮಾಧ್ಯಮದಲ್ಲಿಯೂ ಸಹ ಅವರು ಕೆಲಸ ಮಾಡಿದ್ದರು. ಪ್ರಸ್ತುತ ಸುವರ್ಣ ಡಿಜಿಟಲ್ ವೆಬ್ಸೈಟ್ನ ಮುಖ್ಯಸ್ಥರಾಗಿದ್ದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಮೈಸೂರು ಜಿಲ್ಲಾ ಪ್ರತಿನಿಧಿಗಳಾಗಿ DT ಪ್ರಕಾಶ್ ಹಾಗೂ ಡಾ KV ಲಕ್ಷ್ಮೀದೇವಿ ಆಯ್ಕೆಯಾಗಿದ್ದಾರೆ. ಮೈಸೂರಿನ ಕೃಷ್ಣಮೂರ್ತಿಪುರಂನ ಭಗಿನಿ ಸಮಾಜದ ಆವರಣದಲ್ಲಿ ಭಾನುವಾರ ನಡೆದ ಮೈಸೂರು ಜಿಲ್ಲಾ ಪ್ರತಿನಿಧಿಗಳ ಚುನಾವಣೆಯಲ್ಲಿ ಒಟ್ಟು 7 ಮಂದಿ ಸ್ಪರ್ಧಿಸಿದ್ದರು. ಆ ಪೈಕಿ ಡಾ KV ಲಕ್ಷ್ಮೀದೇವಿ 808 ಮತಗಳನ್ನು ಹಾಗೂ DT ಪ್ರಕಾಶ್ 635 ಮತಗಳನ್ನು ಪಡೆದು ವಿಜಯಿಯಾಗಿದ್ದಾರೆ. ಫಲಿತಾಂಶ ಹೊರಬಂದ ನಂತರ ಮೈಸೂರಿನ ಬ್ರಾಹ್ಮಣ ಸಮುದಾಯದ ಮುಖಂಡರು ನೂತನ ಜಿಲ್ಲಾ ಪ್ರತಿನಿಧಿಗಳನ್ನು ಅಭಿನಂದಿಸಿ ಸಂಭ್ರಮ ಆಚರಿಸಿದರು. ಖ್ಯಾತ ಗಾಯಕ ವಿಜಯ ಪ್ರಕಾಶ್ ಪತ್ನಿ ಸಮೇತರಾಗಿ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಪಡೆದರು. ವೈರಮುಡಿ ಮಹಾಭಿಷೇಕದ ದಿನವೇ ದೇವರ ದರ್ಶನ ಮಾಡಿದ್ದು ನನ್ನ ಪೂರ್ವಜನ್ಮದ ಪುಣ್ಯವಿರಬೇಕೆಂದು ಗಾಯಕ ವಿಜಯ ಪ್ರಕಾಶ್ ಭಾವುಕರಾಗಿ ನುಡಿದರು. ಹಲವು ದಿನಗಳಿಂದ ಚೆಲುವನಾರಾಯಣ ಸ್ವಾಮಿಯ ದರ್ಶನ ಮಾಡಬೇಕೆಂಬ ಆಸೆ ಇತ್ತು.
ಆದರೆ ಆ ಆಸೆ ಇಂದು ಈಡೇರಿತು ಎಂದು ತಿಳಿಸಿದ ವಿಜಯ ಪ್ರಕಾಶ್, ಮೇಲುಕೋಟೆಯ ದಿವ್ಯ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಡುವ ಭರವಸೆ ನೀಡಿದರು. ದೇವರ ದರ್ಶನದ ನಂತರ ಯತಿರಾಜ್ ದಾಸರ್ ಗುರುಪೀಠಕ್ಕೂ ಅವರು ಭೇಟಿ ನೀಡಿದರು. ಹಿಂದೂ ಧರ್ಮವನ್ನು ಒಡೆಯುವ ದುರುದ್ದೇಶದಿಂದ ಸಿಎಂ ಸಿದ್ದರಾಮಯ್ಯನವರು ಜಾತಿ ಗಣತಿ ಮಾಡಿಸಿದ್ದಾರೆ ಎಂದು ವಿಜಯಪುರದ ಶಾಸಕ ಯತ್ನಾಳ್ ಆರೋಪಿಸಿದ್ದಾರೆ. ಸಿದ್ದರಾಮಯ್ಯನವರು ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಜಾತಿ ಗಣತಿ ಎಂಬ ಅಸ್ತ್ರವನ್ನು ಬಳಸಿಕೊಂಡಿದ್ದಾರೆ. ಆದರೆ ಮುಂದೆ ಇದೇ ಅಸ್ತ್ರ ಬ್ರಹ್ಮಾಸ್ತ್ರವಾಗಲಿದೆ ಎಂದು ಯತ್ನಾಳ್ ಮಾರ್ಮಿಕವಾಗಿ ನುಡಿದಿದ್ದಾರೆ. ಚಿತ್ರ ನಿರ್ಮಾಣಕ್ಕೆ ಹಣ ಹೂಡಿಕೆ ಮುಖ್ಯವಲ್ಲ, ಚಿತ್ರದ ಕಂಟೆಂಟ್ ಅತಿ ಮುಖ್ಯ ಎಂದು ಹಿರಿಯ ಚಿತ್ರನಟ, ನಿರ್ಮಾಪಕ ಹಾಗೂ ನಿರ್ದೇಶಕ ರವಿಚಂದ್ರನ್ ತಿಳಿಸಿದ್ದಾರೆ. ನಟ ಅಜಯ್ ರಾವ್ ನಿರ್ಮಿಸಿ ನಟಿಸಿರುವ ಯುದ್ಧಕಾಂಡ ಚಿತ್ರದ ಟ್ರೇಲರ್ ಅನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡುತ್ತಿದ್ದರು. ನಟ ಅಜಯ್ ರಾವ್ ಚಿತ್ರವನ್ನು ಪೂರ್ಣಗೊಳಿಸಲು ಸಾಲ ಮಾಡಿದ್ದೇನೆ ಎಂದಿದ್ದಾರೆ. ಆ ಮಾತು ಕೇಳಿ ನನ್ನ ಸಾಲದ ಲೆಕ್ಕಗಳು ನೆನಪಾದವು ಎಂದು ರವಿಚಂದ್ರನ್ ಗಂಭೀರವಾಗಿ ನುಡಿದರು. ನಾನು ಸಹ ಸಾಲದಲ್ಲೇ ಇದ್ದೆ, ಸಾಲದಲ್ಲೇ ಬದುಕುತ್ತಿದ್ದೇನೆ ಮತ್ತು ಸಾಲ ತೀರಿಸಲು ಹೋರಾಡುತ್ತಲೇ ಇದ್ದೀನಿ ಎಂದು ರವಿಚಂದ್ರನ್ ಹೇಳಿದರು. ಕೋಟ್ಯಾಂತರ ಹಣ ಹೂಡುವುದು ಮುಖ್ಯವಲ್ಲ, ಸಿನಿಮಾದಲ್ಲಿನ ಕಂಟೆಂಟ್ ಅತಿ ಮುಖ್ಯವೆಂದು ಹೇಳಿದ ರವಿಚಂದ್ರನ್, ವೇದಿಕೆಯಲ್ಲಿಯೇ ಯುದ್ಧಕಾಂಡ ಚಿತ್ರದ 5 ಟಿಕೆಟ್ಗಳನ್ನು ಹಣ ನೀಡಿ ಖರೀದಿಸಿದರು. ಬಾಲಿವುಡ್ನ ನಟ ಸಲ್ಮಾನ್ ಖಾನ್ಗೆ ಮತ್ತೊಮ್ಮೆ ಜೀವ ಬೆದರಿಕೆಯ ಸಂದೇಶ ಬಂದಿದೆ. ಸಲ್ಮಾನ್ ಖಾನ್ ಅವರ ಕಾರು ಸ್ಫೋಟಿಸುವುದಾಗಿ ಹಾಗೂ ಅವರ ಮನೆಗೆ ನುಗ್ಗಿ ಹಲ್ಲೆ ಮಾಡುವುದಾಗಿ ಅಪರಿಚಿತ ವ್ಯಕ್ತಿಯೊಬ್ಬರು ಸೋಮವಾರ ಮುಂಬೈ ಟ್ರಾಫಿಕ್ ಪೊಲೀಸ್ ಅವರಿಗೆ ಕರೆ ಮಾಡಿ ತಿಳಿಸಿದ್ದಾನೆ. ಅಪರಿಚಿತ ವ್ಯಕ್ತಿಯ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರುವ ಮುಂಬೈ ಪೊಲೀಸರು ಆ ವ್ಯಕ್ತಿಯ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಜೊತೆಗೆ ಸಲ್ಮಾನ್ ಖಾನ್ಗೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಸಲ್ಮಾನ್ ಖಾನ್ ಅವರ ನಿವಾಸದ ಸುತ್ತ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಭಾರತೀಯ ರೈಲಿನಲ್ಲಿ ಪ್ರಯಾಣಿಕರಿಗೆ ಉಚಿತವಾಗಿ ಊಟ ಪೂರೈಸುವ ವಿಷಯ ನಿಮಗೆ ತಿಳಿದಿದೆಯಾ? ಅದು ಯಾವುದಪ್ಪ ರೈಲು ಎಂದು ಯೋಚಿಸ್ತಾ ಇದ್ದೀರಾ? ಮಹಾರಾಷ್ಟ್ರದ ನಾಂದೇಡ್ ಮತ್ತು ಪಂಜಾಬ್ನ ಅಮೃತಸರ ನಡುವೆ ಸಂಚರಿಸುವ ಸಚ್ಖಂಡ್ ಎಕ್ಸ್ಪ್ರೆಸ್ ಆ ರೈಲು. ಸಚ್ಖಂಡ್ ಎಕ್ಸ್ಪ್ರೆಸ್ ತನ್ನ ರೈಲಿನಲ್ಲಿ ಪ್ರಯಾಣಿಸುವ ಪ್ರತಿಯೊಬ್ಬ ಪ್ರಯಾಣಿಕನಿಗೂ ಉಚಿತವಾಗಿ ಊಟವನ್ನು ಒದಗಿಸುತ್ತಿದೆ. ಈ ವ್ಯವಸ್ಥೆ 1-2 ವರ್ಷಗಳಿಂದಲ್ಲ, ಸತತವಾಗಿ 29 ವರ್ಷಗಳಿಂದ ಸಚ್ಖಂಡ್ ಎಕ್ಸ್ಪ್ರೆಸ್ ತನ್ನ ಪ್ರಯಾಣಿಕರಿಗೆ ಪ್ರಯಾಣದ ಸಮಯದಲ್ಲಿ ಊಟವನ್ನು ಒದಗಿಸುತ್ತಿದೆ. ಈ ರೈಲು ಅಮೃತಸರದ ಹರ್ಮಿಂದರ್ ಸಾಹಿಬ್ ಗುರುದ್ವಾರದಿಂದ ಹೊರಟು ಮಹಾರಾಷ್ಟ್ರದ ನಾಂದೇಡ್ನಲ್ಲಿರುವ ಮತ್ತೊಂದು ಗುರುದ್ವಾರವನ್ನು ತಲುಪುತ್ತದೆ. 2000 ಕಿಲೋಮೀಟರ್ ಪ್ರಯಾಣದ ಉದ್ದಕ್ಕೂ ಪ್ರಯಾಣಿಕರಿಗೆ ಉಚಿತವಾಗಿ ಊಟ ಒದಗಿಸುವ ಏಕೈಕ ರೈಲು ಇದಾಗಿದೆ. ರೈಲಿನಲ್ಲಿ ಊಟ ಫ್ರೀ ಆದರೂ ಊಟದ ಸವಿಯನ್ನು ಸವಿಯಲು ಪ್ರಯಾಣಿಕರು ತಮ್ಮದೇ ಆದ ಲಂಚ್ ಬಾಕ್ಸ್ ಹಾಗೂ ಪ್ಲೇಟ್ಗಳನ್ನು ಹೊಂದಿರಬೇಕು. ಮೆನು ಸಾಮಾನ್ಯವಾಗಿ ಕಡಿ ಚಾವಲ್, ಚೋಲೆ, ದಾಲ್, ಕಿಚಡಿ ಹಾಗೂ ಪಲ್ಯವನ್ನು ಹೊಂದಿರುತ್ತದೆ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಸಚ್ಖಂಡ್ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣ ಮಾಡಲು ಟ್ರಾವೆಲ್ ಪ್ಲಾನ್ ಮಾಡಬಹುದು. ವೀಕ್ಷಕರೇ, ಇದಿಷ್ಟು ಇಂದಿನ ಸುದ್ದಿಯ ವಿವರಗಳು. ಮತ್ತಷ್ಟು ಸುದ್ದಿಯ ವಿವರಗಳಿಗಾಗಿ ನೋಡ್ತಾ ಇರಿ SNE ಟಿವಿ. ವಂದನೆಗಳು. ಯೂಟ್ಯೂಬ್ನಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕೆಳಗಿನ ಕೇಬಲ್ ನೆಟ್ವರ್ಕ್ಗಳಲ್ಲಿ ನಮ್ಮ ಚಾನಲ್ ಲಭ್ಯವಿದೆ: ಹಾತ್ವೇ, ಎಂ ಡಿಜಿಟಲ್, GTPL, KCL ಮತ್ತು NXT ಡಿಜಿಟಲ್.